ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮುಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಬಿದಿಗೆ ಚಂದ್ರನ ಸೊಗಚಿನಗೆ ಹೋ ಮೆಲ್ಲಗ ಮೂಡಿತ್ತ ಮಾಲಕ ಬೆಳ್ಳಿನ ಕೂಡಿತ್ತ ಬಿದಿಗೆ ಚಂದ್ರನ ಸೊಗಚಿನಗೆ ಹೋ ಮೆಲ್ಲಗ ಮೂಡಿತ್ತ ಮ್ಯಾಲಕ ಬೆಳ್ಳಿನ ಕೂಡಿತ್ತ ಇರಳು ಹರಳಿನ ಅರಳ ಮಲ್ಲಿಗೆ ಚಳಿಗೆ ಹ್ಯಾಂಗಿತ್ತ ಸೂಸ್ಯಾವ ಚಿಕ್ಕಿಯತ್ತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಬೊಗಸೆ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನೆಗೆ ಸಾಗಿತ್ತ ಬೊಗಸೆ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನೆಗೆ ಸಾಗಿತ್ತ ಕಾಮಿ ಬೆಕ್ಕಿನಾಂಗ ಬಾವಿ ದಾಟಿ ಕಲಗ ಸುಳಿದಿತ್ತ ಎರಗಿ ಹಿಂದ ಕುಳಿದಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಅರ್ಚನಾ ಉಡುಪ ಮ್ಯಾಮ್. ಸಚಿನ್, ಹಾಂ ಮ್ಯಾಮ್. ಬ್ಯೂಟಿಫುಲ್ ಸಿಂಗಿಂಗ್. ಥ್ಯಾಂಕ್ ಯು ಮ್ಯಾಮ್. ನಿನ್ನ ಧ್ವನಿಗೆ ಈ ಥರದ ಒಂದು ಸಾಫ್ಟ್ ಹಾಡುಗಳು, ಒಂದು ಸ್ಲೋ ಪೇಸ್ ಇರೋವಂಥ ಹಾಡುಗಳು, ಮೆಲಡಿ ತುಂಬ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಏನು ಮಾಡ್ಕೊಂಡು ಕೈಗೆ? ಅದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಬಿದ್ದುಬಿಟ್ಟೆ ಕೆಳಗಡೆ. ಓ ದೇವ್ರೆ, ಇವನಿಗೆ ಆ್ಯಕ್ಚುಲಿ ಇರೋ ಒತ್ತಡ ಸಾಲದು ಅಂತ ಇದು ಬೇರೆ ಏನೋ ಮಾಡ್ಕೊಂಡಿದ್ದಾನೆ. ಅವನು ಆಲ್ರೆಡಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತಾನೆ, ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾ ಕೂತಿರ್ತಾನೆ ಆಫೀಸಿಂದು, ಇದಕ್ಕೆ ತಯಾರಿ ಮಾಡ್ಕೋತಾ ಇರ್ತಾನೆ. ಸಾಲ ಇದಕ್ಕೆ ಇವಾಗ ಮೈಕ್ ಹಿಡ್ಕೋಬೇಕು, ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಬೇಕು, ಕೈಗೆ ಏಟು ಮಾಡ್ಕೊಂಡಿದ್ಯಲ್ಲಪ್ಪ. ತುಂಬ ಟ್ವಿಸ್ಟ್ ಆದಂಗೆ ಆಗಿಬಿಟ್ಟಿದೆ ಮ್ಯಾಮ್. ಸ್ವಲ್ಪ ಆಸ್ಪತ್ರೆಗೆ ಹೋದರೆ ಸರಿ ಆಗ್ಬೋದು.
ಹುಷಾರಾಗಿರಪ್ಪ. ಯಾಕಂದರೆ ಇಲ್ಲಿಂದ ಮುಂದಕ್ಕೆ ಇನ್ನೂ ಇಂಪಾರ್ಟೆಂಟ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಿನ್ನ ದೈಹಿಕ ಆರೋಗ್ಯ ಮತ್ತು ಕಂಠದ ಆರೋಗ್ಯ ಎರಡನ್ನೂ ಚೆನ್ನಾಗಿ ನೋಡ್ಕೋಬೇಕು. ಮಾನಸಿಕ ಆರೋಗ್ಯ ಎಲ್ಲವನ್ನು. ಖಂಡಿತ ಮ್ಯಾಮ್. ಸ್ಟ್ರೆಸ್ ಆದರೆ, ಎಲ್ರಿಗೂ ಹೇಳ್ತೀನಿ, ಸ್ಟ್ರೆಸ್ ಆದರೆ ಮೊದಲು ಅಫೆಕ್ಟ್ ಆಗೋದೇ ವಾಯ್ಸು. ನಿದ್ದೆ ಕಮ್ಮಿ ಆದರೆ ಮೊದಲು ಅಫೆಕ್ಟ್ ಆಗೋದೇ ವಾಯ್ಸು. ಹೊಟ್ಟೆ ಕೆಟ್ಟರೆ ಮೊದಲು ಅಫೆಕ್ಟ್ ಆಗೋದೇ ವಾಯ್ಸ್ ಅಲ್ವಾ? ಸೊ ತುಂಬ ಸೂಕ್ಷ್ಮ ನಮ್ಮ ವೋಕಲ್ ಕಾರ್ಡ್ಸು. ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ. ಶೋರ್ ಮ್ಯಾಮ್. ಇದು ಇಂಪಾರ್ಟೆಂಟ್ ಅಲ್ವಾ? ನೀವು ಲಕ್ಷಾಂತರ ಜನರನ್ನು ತಲುಪ್ತೀರಾ ಈ ವೇದಿಕೆ ಮುಖಾಂತರ. ಹೌದು ಮ್ಯಾಮ್. ಸೊ ಇದು ಮುಗಿಯೋ ತನಕ ಒಂದು ತಪಸ್ಸಿನ ರೀತಿ ನೀವೆಲ್ಲರೂ ಅಷ್ಟು ಡೆಡಿಕೇಟೆಡ್ ಆಗಿರಿ, ಅಷ್ಟು ಕಾಳಜಿ ವಹಿಸಿ. ಶೋರ್ ಮ್ಯಾಮ್. ಆಯಿತಾ? ಹಾಂ ಮ್ಯಾಮ್. ತುಂಬ ಚೆನ್ನಾಗಿ ಹಾಡಿದೆಯಪ್ಪ. ಒಂದೆರಡು ಕಡೆ ಸಾಹಿತ್ಯದ್ದು ಮುನಿರಾಜು ಸರ್ ಹೇಳ್ತಾರೆ. ಹಾಂ ಮ್ಯಾಮ್. ಹ್ಞೂ ಹಾಂ ಮ್ಯಾಮ್. ಸಿಂಗಿಂಗು ನೀನು ವೆರಿ ಬಿಗಿನಿಂಗ್ ಮಾತ್ರ ಸಸ್ಟೈನ್ ಮಾಡಿದೆಯಲ್ಲ, ರಾಗರತಿಯ ಅದು ಬಿಗಿನಿಂಗ್ ಮಾತ್ರ ಸ್ವಲ್ಪ ಶಾರ್ಪ್ ಆಯಿತು, ಆಮೇಲೆಲ್ಲ ಸರಿ ಹೋಯಿತು. ತುಂಬ ಚೆನ್ನಾಗಿ ಹಾಡ್ದು, ತುಂಬ ಒಂಥರ ನೆಮ್ಮದಿ ಸಿಕ್ತು ನಿನ್ನ ಹಾಡಿನಿಂದ. ಥ್ಯಾಂಕ್ ಯು ಮ್ಯಾಮ್. ಅದರಲ್ಲೂ ಬೇಂದ್ರೆ ಅಜ್ಜನ ಹಾಡು ಅಂದರೆ ಮತ್ತೆ ಹೌದು ಕೇಳಬೇಕಾ? ಹಾಂ ಮ್ಯಾಮ್. ಬೇಂದ್ರೆ ಅಜ್ಜಂಗೆ ಒಂದು ಸಲಾಮ್ ಹೊಡಿತಾ ನಿನ್ನ ಗಾಯನಕ್ಕೂ ಒಂದು ನನ್ನ ಚಪ್ಪಾಳೆ. ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಸಚಿನ್, ಹಾಂ ಸರ್. ತುಂಬ ಚೆನ್ನಾಗಿತ್ತಪ್ಪ ಹಾಡು. ಅಲೆ ಅಲೆಯಾಗಿ ತೇಲ್ಕೊಂಡು ಹೋದಂಗಿತ್ತು. ಅಲ್ವಾ? ಹಾಂ ಸರ್. ಅಶ್ವಥ್ ಸರ್ ಅವ್ರದ್ದು ಮ್ಯೂಸಿಕ್ ಇದಕ್ಕೆಲ್ವಾ? ಹಾಂ ಸರ್. ಹೌದು. ಸಂಗೀತ ಕಟ್ಟಿ ಮೊದಲು ಸಂಗೀತ ಕಟ್ಟಿ ಮೇಡಮ್ ಹಾಡಿದ್ದು. ಹಾಡಿ ಫೇಮಸ್ ಮಾಡಿದ್ರು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ಹೇಳಲಿಕ್ಕೇನಿಲ್ಲ. ದಿನದಿಂದ ದಿನಕ್ಕೆ ನಿನ್ನ ಗ್ರಾಫ್ ಲೈನು ಕೂಡ ಏರ್ತಾ ಇದೆ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಡುಗೆರೆ ಮುನಿರಾಜು ಸರ್. ಹಾಡಂತೂ ತುಂಬ ಚೆನ್ನಾಗಿ ಹಾಡ್ದಿ. ಥ್ಯಾಂಕ್ ಯು ಸರ್. ಸಾಹಿತ್ಯದಲ್ಲಿ ಏನಾದರೂ ನಿಮಗೆ ಗೊತ್ತಾಯ್ತಾ? ಏನಾದರೂ ಎಲ್ಲಿ? ನೆಲದ ಅಂಚಿಗೆ ಮಂಚಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆ ಅಲ್ಲಿ ಫಸ್ಟ್ ಗಾಳಿಗೆನ ಸ್ವಲ್ಪ ಅದೊಂದು ಗಾಳಿಗೆ ಸರಿ ಹಾಡಿದೆ. ಅದು ಮಾಲಾಕೆ ಅಂತ ಹೇಳಿದೆ. ಯಾರು ಅದು ಮಾಲಾಕೆ ಅಂತ ನನಗೆ ಗೊತ್ತಾಗಿಲ್ಲ. ಅಲ್ಲ, ಆಮೇಲೆ ನೆಲದ ಅಂಚಿಗೆ ಫಸ್ಟ್ ಟೈಮ್ ಮುಂಜಿನ ಮುಸುಕು ಅಂತ ಹಾಡಿದೆ. ಅದು ನೋಟ್ ಮಾಡಿದೆ ನಾನು. ಮುಂಜಿನ ಅಂತ ಹೇಳಿದೆ. ಮಂಜಿನ ಮುಸುಕು ಅನ್ನೋದು ಮುಂಜಿನ ಮುಸುಕು ಅಂದಿ. ನೆಲದ ಅಂಚಿಗೆ ಮುಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆ ದಿತ್ತ ಗಾಳಿಗೆ ಮೇಲಕ್ಕೆ ದಿತ್ತ. ಆಮೇಲೆ ನನಗೆ ಈ ಮಾಲಾಕೆ ಎಲ್ಲಿ ಬಂದರು, ಯಾರಪ್ಪ ಈ ಮಾಲಾ ಅಂತ ಅನ್ಕೊಂಡೆ ನಾನು. ಸರ್ ಅದು ಮ್ಯಾಲಕ್ಕ ಅಂತ ಕೊಡಕ್ಕೆ ಯಾವತ್ತೊಟ್ಟೋಯ್ತು. ಅಥವಾ ನಿಮ್ಮ ಬಾಸ್ ಹೆಸರೇನಾರನ? ಬಿದಿಗೆ ಚಂದ್ರನ ಸೊಗಚಿನಗೆ ಹೋ ಮೆಲ್ಲಗ ಮೂಡಿತ್ತ ಮಾಲಕ್ಕ ಬೆಳ್ಳಿನ ಕೂಡಿತ್ತ. ಕೆಲಸ ಅಯ್ಯೋ ಸಬ್ಮಿಟ್ ಮಾಡಿಲ್ಲ, ಸಬ್ಮಿಟ್ ಮಾಡಲ್ಲ ಏನಾದ್ರು ತಲೆ ಒಳಗಡೆ ಬಂದು ಮ್ಯಾಲಕ್ಕೆ ಅನ್ನತ್ತವು ಮಾಲಕ್ಕೆ ಅಂತ ಅಂದ್ರಲ್ಲ ಅಂತ ಅನ್ಕೊಂಡು ನೋಡಿ ಎಷ್ಟು ಅರ್ಥ ಹೇಗಾಗ್ಬಿಡುತ್ತಲ್ವಾ. ಹೌದು ಸರ್. ಅದರಿಂದ ಅದರಲ್ಲೂ ಬೇಂದ್ರೆ ಅಜ್ಜನ ಕವಿತೆಗಳದ ಅಂದರೆ ಭಾಳ, ಆದರೆ ಅಪ್ಪಟ ದೇಸಿ ಪದಗಳಿದೆ ಅದರಲ್ಲಿ ಅಲ್ವಾ. ಆಮೇಲೆ ಈ ಹಾಡು ಏನು ಗೊತ್ತಾ, ಒಂದು ರೀತಿಲಿ ಪ್ರಯಾಣ ಮಾಡ್ದಂಗಿದೆ. ಇದು ಒಂದು ಜರ್ನಿ, ನಿಧಾನವಾಗಿ ಗತಿಯಲ್ಲಿ ಒಂದು ಗಾಡಿನಲ್ಲೋ ಅಥವಾ ಒಂದು ಎತ್ತಿನ ಗಾಡಿನಲ್ಲೋ ಬಂಡಿನಲ್ಲೋ ಆ ಜರ್ನಿ ಮಾಡ್ತಾ 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 ಹಾಗೇ ಸೂರ್ಯ ಮುಳುಗ್ತಾನಲ್ಲ, ಹಾಗೆ ಆ ಕಲ್ಪನೆ ಅದು ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ನುಡಿಸಿದ್ರು ವಾದ್ಯಗಾರರು ಕೂಡ. ಒಳ್ಳೇದಾಗಲಿ ಸಚಿನ್. ಥ್ಯಾಂಕ್ ಯು ಸರ್. ಒಳ್ಳೆ ಹಾಡು ಕೊಟ್ರಿ. ಆಮೇಲೆ ಸಚಿನ್, ಅದೇನು ಕಾಮಿ ಬೆಕ್ಕಿನ ಹಂಗ ಕಾಮಿ ಬೆಕ್ಕಿನ ಹಂಗ ಬಾವಿ ದಾಟಿ ಬಾವಿ ಹಾದಿ ಹಾದಿ ದಾಟಿ ಅಲ್ಲ, ಬಾವಿ ಹಾದಿ. ನೀನೇ ದಾಟ್ಬಿಡ್ತೀಯ ನೀನು. ಹಾರ್ಬಿಡು ಆಯ್ತಾ? ಸ್ವಲ್ಪ ನೋಡ್ಕೊ ಆಯ್ತಾ? ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲಪ್ಪ. ಥ್ಯಾಂಕ್ ಯು ಮ್ಯಾಮ್.